ಶೆಟ್ಟಿಕೆರೆ ಮಾದಿಹಳ್ಳಿ ಅಡ್ಡಾದಿಯಲ್ಲಿ ಚಿರತೆ ಸಂಚಾರ. ನೀವು ಆಫೀಸಲ್ಲಿ ಬೇಜವಾಬ್ದಾರಿಯಿಂದ ಅವ್ರಿಗೆ ಉತ್ತರ ಹೇಳಿ ಕಳಿಸ್ತಾ ಇದ್ದೀರಾ, ಇದು ನಡೆಯಲ್ಲ. ಸುತ್ತಲೂ ವಾಸಿಸುವ 20 ಕುಟುಂಬಗಳಲ್ಲಿ ಜೀವ ಭಯ. ಆ ಒಂದು ಪರಿಸ್ಥಿತಿನಲ್ಲಿ ಎಷ್ಟು ಇವರು ಜೀವದ ಹಂಗ ತೋರ್ದು ಹೋಗೋಂಥ ಸ್ಥಿತಿ ಬಂದೈತೆ ಅನ್ನೋದು ತಾವು ದಯಮಾಡಿ ಗಮನಿಸಬೇಕು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆಯಿಂದ ಮಾದಿಹಳ್ಳಿ ಅಡ್ಡಾದಿ ಪ್ರದೇಶದಲ್ಲಿರುವ 20ಕ್ಕೂ ಹೆಚ್ಚು ತೋಟದ ಮನೆಗಳ ನಿವಾಸಿಗಳು ಕಳೆದ ಹಲವು ವಾರಗಳಿಂದ ಚಿರತೆ ಸಂಚಾರಕ್ಕೆ ಭಯಗೊಂಡಿದ್ದಾರೆ. ತೋಟದ ಮನೆಗಳ ಮುಂಭಾಗದಲ್ಲಿ ಚಿರತೆ ಹಾದು ಹೋಗ್ತಾ ಇರುವ ದೃಶ್ಯಗಳು ಮನೆಯಲ್ಲಿ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು, ಇದೀಗ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಇತ್ತ ಉಮೇಶ್ ಎಂಬುವವರ ಮನೆ ಹತ್ತಿರ ಚಿರತೆ ಪ್ರತ್ಯಕ್ಷವಾಗಿದ್ದು ಜನರಲ್ಲಿ ಮತ್ತಷ್ಟು ಆತಂಕ ತಂದಿದೆ. ಹೌದು, ಘಟನೆಯ ಬಗ್ಗೆ ಚಿಕ್ಕನಾಯಕನಹಳ್ಳಿ ವಲಯದ ಅರಣ್ಯಾಧಿಕಾರಿಗಳಿಗೆ ಸ್ಥಳೀಯರು ಈಗಾಗಲೇ ಲಿಖಿತವಾಗಿ ದೂರನ್ನ ಸಲ್ಲಿಸಿ ಚಿರತೆಯನ್ನ ಹಿಡಿಯಲು ಬೋನನ್ನ ಅಳವಡಿಸುವಂತೆ ಮನವಿಯನ್ನ ಮಾಡಿದ್ರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪಕ್ಕದಲ್ಲೇ ಅಮೃತಮಲ್ ಕಾವಲು 3400 ಎಕರೆ ಜಮೀನಿದೆ. ಆ ಜಮೀನು ಸೇಫ್ಟಿ ಏನೂ ಇಲ್ಲ. ರೈತರ ಜಮೀನುಗಳಿಗೆ ಬರೋಕ್ಕೆ ಕಾಡೊಳಿಗೆ ಹೋಗೋಕ್ಕೆ ತೀರಾ ಇದೈತೆ. ಇಲ್ಲಿ ಬಂದೋಬಸ್ತ್ ಯಾವುದೂ ಇಲ್ಲ. ಇಲ್ಲಿ ಓಡಾಡೋ ಜನಗಳಿಗೆ ಮಕ್ಕಳು ಮರಿ ಎಲ್ಲಿ ಕಚ್ಚಿಡೋಕು ಅಂತ ಭಯ ಆಗ್ತಾ ಇದೆ. ಮಕ್ಕಳು ಸಣ್ಣ ಮಕ್ಕಳು ಈಚೆ ಕಡೆ ಬಂದು ಸ್ಕೂಲಿಂದ ಬರೋ ಮಕ್ಕಳನ್ನ ಎಲ್ಲಿ ಚಿರತೆ ಬಾಯಿಗೆ ತುತ್ತಾಗ್ತವೆ ಅನ್ನೋ ಭಯ ಆಗ್ತಾ ಐತೆ. ಅದು ಆದಷ್ಟು ಬೇಗ ಫಾರೆಸ್ಟ್ ಆಫೀಸ್ನವರು ಇದಕ್ಕೆ ಕ್ರಮಕ್ಕೆ ವಹಿಸಲೇಬೇಕು. ಬೋನ್ ತಂದಿಟ್ಟು ಅದು ಸೇಫ್ಟಿ ಮಾಡಲೇಬೇಕು. ಭಯಭೀತರಾಗಿ ಓಡಾಡೋದು ತಪ್ಪಿಸ್ಬೇಕು. ಇನ್ನು ಈ ಪ್ರದೇಶದಲ್ಲಿನ ಎಲ್ಲ ತೋಟದ ಮನೆಗಳು ನಿರಂತರ ವಿದ್ಯುತ್ ಸೌಲಭ್ಯದಿಂದ ವಂಚಿತವಾಗಿದ್ದು 3 ಫೇಸ್ ಲೈನ್ ಇದ್ದಾಗ ಮಾತ್ರ ಕರೆಂಟ್ ಸಿಗೋದ್ರಿಂದ ರಾತ್ರಿಯಲ್ಲಿ ಚಿರತೆ ಸಂಚಾರ ನಡೆಸ್ತಾ ಇರುವುದು ಜನರಲ್ಲಿ ಆತಂಕ ಮೂಡಿಸಿದೆ. ರಾತ್ರಿ ವೇಳೆ ನೇತ್ರ ದೀಪಕರಾದ ಬೆಳಕು, ಎಚ್ಚರಿಕೆ ಸೈರನ್, ಸುರಕ್ಷಿತ ಉಪಕರಣಗಳನ್ನು ಬಳಸಲು ಸಾಧ್ಯವಾಗದ ಪರಿಸ್ಥಿತಿ ಇದೆ ಎಂದು ನಿವಾಸಿಗಳು ಬೇಸರವನ್ನ ಹೊರಹಾಕಿದ್ರು. ಏನು ಈಗ ಚಿರತೆ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿ ಇಲ್ಲಿ ಜನಗಳು ಅರಣ್ಯ ಇಲಾಖೆಗೆ ಮತ್ತು ಮಾನ್ಯ ಶಾಸಕರಿಗೂ ಸಹ ವಿಚಾರನ ತಿಳಿಸಿದ್ದಾರೆ. ಈಗ ಅರಣ್ಯ ಇಲಾಖೆಯವರು ಬೇಜವಾಬ್ದಾರಿಯಿಂದ ಈ ವಿಚಾರದ ಬಗ್ಗೆ ಗಮನ ತಗೊಂಡಿಲ್ಲ. ಇಲ್ಲಿ ಯಾರಿಗಾದ್ರೂ ಪ್ರಾಣ ಹಾನಿ ಆದರೆ ಈ ಅರಣ್ಯ ಇಲಾಖೆಯವರೇ ಜವಾಬ್ದಾರರಾಗಬೇಕಾಗತ್ತೆ ಅಂತ ಹೇಳ್ತೀವಿ. ಯಾಕೆ ಅವ್ರು ಹೇಳಿದ್ರು ಸಹ 2-3 ಸತಿ ನಿಮ್ಮ ಕಚೇರಿಗೆ ಬಂದು ಅರ್ಜಿ ಕೊಟ್ಟರು ಸಹ ಯಾಕೆ ನೀವು ತಗೊಂಡಿಲ್ಲ? ಇಲ್ಲೇನಾದರೂ ಪ್ರಾಣ ಹಾನಿ ಆದರೆ ನೀವು ಜವಾಬ್ದಾರರಾಗ್ತಿರೋ? ನಿಮ್ಮ ಹೆಂಡತಿ ಮಕ್ಕಳಿಗೆ ಏನಾರ ಈ ಪರಿಸ್ಥಿತಿ ಬಂದರೆ ಏನು ಮಾಡ್ತೀರಾ? ಆದ್ದರಿಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರು ದಯಮಾಡಿ ಈ ಕೂಡಲೇ ನೀವು ಏನು ನಿಮ್ಮ ಕರ್ತವ್ಯ ಇದೆ ಅದನ್ನು ಮಾಡಬೇಕೇ ಹೊರತು ನೀವು ಆಫೀಸಲ್ಲಿ ಬೇಜವಾಬ್ದಾರಿಯಿಂದ ಅವ್ರಿಗೆ ಉತ್ತರ ಹೇಳಿ ಕಳಿಸ್ತಾ ಇದ್ದೀರಾ, ಇದು ನಡೆಯಲ್ಲ. ಹಂಗೇನಾದರೂ ಆಗಿದ್ದರೆ ನಾಳೆ ದಿವಸದಿಂದಲೇ ನಿಮ್ಮ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದವರು ಬಂದು ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನು ಕ್ರಮ ತಗೋಬೇಕಾಯ್ತು ತಾಂಡಿಲ್ಲ, ಅದ್ರ ಬಗ್ಗೆ ಮುಂದೆ ಕಾನೂನು ರೀತಿಯ ಹೋರಾಟ ಮಾಡ್ತೀವಿ. ಈ ಚಿರತೆ ಗ್ರಾಮದಲ್ಲಿ ಸಾಕಿರುವ ಹಸು, ಕುರಿ, ಮೇಕೆ, ನಾಯಿಗಳ ಮೇಲೆ ದಾಳಿಯನ್ನ ಮಾಡಿ ಹೊತ್ತೊಯ್ತಾ ಇದೆ. ರಸ್ತೆಯ ಅಕ್ಕಪಕ್ಕ ಗಿಡ ಗೆಂಟೆಗಳು ಬೆಳೆದಿದ್ದು ಓಡಾಡಲು ಭಯಪಡ್ತಿದ್ದಾರೆ. ಜನರು ಕೂಡಲೇ ಗಿಡ ಗೆಂಟೆಗಳನ್ನ ತೆರವುಗೊಳಿಸಬೇಕು. ಚಿರತೆ ಸಂಚಾರ ದೃಢಪಟ್ಟಿರುವ ಹಿನ್ನೆಲೆ ತಕ್ಷಣ ಬೋನನ್ನ ಅಳವಡಿಸಿ ಗ್ರಾಮಸ್ಥರಿಗೆ ಭದ್ರತೆಯನ್ನ ಒದಗಿಸುವುದು ಇಲಾಖೆಯ ಹೊಣೆ ಎಂದು ಗ್ರಾಮಸ್ಥರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ನಾವು ರೈತರು ಕರೆಂಟ್ ಬಂದ ನೀರು ಪಾರು ಬಿಡಕ್ಕೆ ಆಚೆಗೆ ಬರಬೇಕಾಗತ್ತೆ. ಹೊರಗಡೆ ಮನೆಗಳು ಸುಮಾರು ಒಂದು 25 ಮನೆಗಳು ಇಲ್ಲೇ ಇದ್ದಾವೆ. ಈ ಮಾದಿಹಳ್ಳಿ ಅಡ್ಡ, ಶೆಟ್ಟಿಕೆರೆ ಮಾದಿಹಳ್ಳಿ ಅಡ್ಡ ಆದಿ ಈ ರೋಡ್ ಬಂದ್ಬಿಟ್ಟು ದೊಡ್ಡಿಕಟ್ಟೆಗೆ ಹೋಗುತ್ತೆ. ಆಮೇಲೆ ರೋಡ್ ಕ್ಲೀನ್ ಮಾಡಿಸಲ್ಲ. ನಾನು 9 ಗಂಟೆ ನಾನು ಹೋಗ್ಬೇಕಾರೆ ಕಾರಲ್ಲಿ ಹೋಗ್ಬೇಕಾರೆ ನೈಟು 3 ಅಲ್ಲೂ 2-3 ನಿಂತಿದ್ದು. ಒಂದು ಮಾತ್ರ ನೋಡಿದೆ ನಾನು, ಅನ್ಪಡಿದ ನೋಡಿದೆ. ಬೇಲಿನೂ ತುಂಬ ಬೆಳೆದೈತೆ. ಶಾಸಕರಿಗೂ ಅರ್ಜಿ ಕೊಟ್ಟಿದ್ದೀವಿ, ಕ್ಲೀನ್ ಮಾಡಿಸಿದ್ವಿ. ಪಂಚಾಯತಿಗೂ ಕೊಟ್ಟಿದ್ದು ಅರ್ಜಿ ಕೊಟ್ಟಿದ್ದು, ಕ್ಲೀನ್ ಮಾಡಿಸ್ತಿದ್ದು, ಅದು ಮಾಡಿಲ್ಲ ಅವರು. ಆಮೇಲೆ ನೀರು ಕರೆಂಟ್ ಬಂದಾಗ ನೀರು ಪೈಪ್ ಹಾಕಕ್ಕೆ ಹೋಗ್ಬೇಕು, ಪೈಪ್ ಎತ್ತಾಡಕ್ಕೆ ಹೋಗ್ಬೇಕು ನೈಟು, ಅದು ಆಗ್ತಿಲ್ಲ. ಇನ್ನು ಈ ವೇಳೆ ರೈತ ಸಂಘದ ಕಾರ್ಯಾಧ್ಯಕ್ಷ ತೊಂಟರಾದ್ಯ, ತಾಲೂಕು ಹಸಿರು ಸೇನೆ ಪ್ರಧಾನ ಕಾರ್ಯದರ್ಶಿ ಬಾಳೇಗೌಡ, ಶೆಟ್ಟಿಕೆರೆ ಉಮೇಶ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ತೋಟದ ಮನೆಗಳ ಕುಟುಂಬದೊಂದಿಗೆ ಮಾತನಾಡಿ ಅವರ ಆತಂಕವನ್ನ ತಿಳಿದುಕೊಂಡ್ರು. ಹಾಗೆ ಅರಣ್ಯಾಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.